ಅಣ್ಣ ಓಹೋ ತಪ್ಪಂದ್ರೆ ಈಗ ಬಂದ್ರೇನಪ್ಪ? ಯಾಕೋ ಶಿವಲಿಂಗ ಆರಾಮದೀಯ ನೀನು? ಚೆನ್ನಾಗಿದ್ದೀವಣ್ಣ. ನೀನು ಕಳಿಂಗ ದೇವರಂತ ಅಣ್ಣನಿರುವಾಗ ನಾನ್ ಚೆನ್ನಾಗಿರ್ತೀನಿ ಮಾಡ್ತೀನಿ ಅಣ್ಣ. ನನ್ನ ಅಭ್ಯಾಸದೊಂದಿಗೆ ಕ್ಷೇಮವಾಗಿದ್ದೀನಿ ಅಣ್ಣ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಕೈ ತುಂಬ ಹಣ ಕಳಿಸುತ್ತಿರುವಂತಹ ನಿನ್ನಂತ ಅಣ್ಣನ ಕೃಪಾಶೀರ್ವಾದ ನಮ್ಮ ಮೇಲಿರುವಾಗ ನಮಗೆ ಯಾವ ಕೊಂದು ಕೊರತೆಗಳಿಲ್ಲ ಅಣ್ಣ. ಈ ವರ್ಷದ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮ ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾನಣ್ಣ. ಎಂತ ಸಂತೋಷದ ವಿಷಯ ಹೇಳಿದು ಸೋದರ ಈ ನಿನ್ನ ನನಗೆ. ನನ್ನ ತಂದೆಯ ಮಾತು ನೀ ಈಡೇರಿಸಿಬಿಟ್ರಿ, ನನ್ನ ಮನಸ್ಸು ತೃಪ್ತಿಪಡಿಸಿದ್ರಿ. ನೋಡಪ್ಪ, ಈ ನಿಮ್ಮ ಪರೀಕ್ಷೆಯ ಫಲಿತಾಂಶವನ್ನು ಕೇಳಿ ನನಗೆ ಹೇಳಿದಷ್ಟು ಆನಂದವಾಯಿತು. ಏ ಭಾರತಿ, ನೋಡಿ ನೋಡಿ ತಿಳಿದುಕೋ ನನ್ನ ತಮ್ಮನ ವಿದ್ಯಾ ಸಾಧನೆಯನ್ನು. ನೋಡಪ್ಪ, ನಿನ್ನ ಮಾತುಗಳನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಭಾರತ ಬಂಗಾರದ ಮನೆ ನೋಡ, ನಿಜ ನೀನು ಮಾಡಿರುವ ಸಾಧನೆ ಹೊಗಳಬೇಕೆಂದು ನನ್ನ ಬಾಯಿಂದ ಮಾತಾಡುತ್ತೆ. ಅಷ್ಟೇ, ನೀ ನನ್ನನ್ನು ಇಷ್ಟು ವರ್ಷ ಕಷ್ಟಪಟ್ಟು ಓದಿಸಿದಕ್ಕೂ ಅವರ ಜನ್ಮ ಸಾರ್ಥಕವಾಗಪ್ಪ. ಮತ್ತೆ ನೋಡು, ಈ ಜಗತ್ತಿನಲ್ಲಿ ನಿನ್ನ ತಂದೆಯ ಹೆಸರಿಗೆ ಕೀರ್ತಿ ತರುವ ಸತ್ಪುರುಷ ನೀನಾಗಬೇಕಪ್ಪ. ಅಷ್ಟೇ, ಇಂದಿನ ಈ ಜಗತ್ತಿನಲ್ಲಿ ಅದೆಷ್ಟೋ ಜನ ಅದೆಂಥ ಶ್ರೀಮಂತರು ಹಣದ ಚಮತ್ಕಾರದಿಂದ ಎಂತೆಂಥ ಜಗತ್ತನ್ನೇ ಖರೀದಿಸಿದ್ರು ಕೂಡ ಅವೆಲ್ಲ ಹೆಸರಿನಲ್ಲಿ ಕಮಲಿ ಹೋಗ್ಬಿಟ್ಟವೆ. ಆದರೆ ನೀನು ಮಾತ್ರ ಬಡವರ ಮನೆಯಲ್ಲಿ ಹುಟ್ಟಿದರೂ ಪರವಾಗಿಲ್ಲ, ಬಡತನವನ್ನ ಉದ್ಧರಿಸುವಂತ ಧೀರ ಅಧಿಕಾರಿಯಾಗಿ ಬಡವರ ಬಾಳನ್ನ ಉದ್ಧರಿಸುವವರು ನೀನಾಗಬೇಕಪ್ಪ. ಅದೇ ಈ ನಿನ್ನ ಅತ್ತಿಗೆಯ ಆಸೆ. ನೀ ನುಡಿದ ಬಾಳಿ ಸತ್ಯವಾಗಲಿ, ತಮ್ಮ ನಾಣೆಯಾಗಿಯೂ ಸತ್ಯದ ಪದವನ್ನ ಎತ್ತಿ ಹಿಡಿಯುತ್ತೇನೆ ಅಂತ. ಈ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ಯಾಕೆ ಗೊತ್ತಾ? ಅಷ್ಟು ದೊಡ್ಡ ಶ್ರೀಮಂತರ ಮಕ್ಕಳನ್ನು ಬೆಳೆಸಿ ನೀ ಯಾವಾಗ ಹೆಚ್ಚಾಗಿದೆಯೋ ಆವಾಗಲೇ ಗೊತ್ತಾಯ್ತು ನೀನು ಎಂಥವನು ಅಂತ. ಶ್ರೀಮಂತರೆಂದರೆ ಅತ್ತಿಗೆ, ಈ ಊರಿನ ಭಾರಿ ಶ್ರೀಮಂತರಾದಂತಹ ಸಿದ್ದಪ್ಪನವರ ಮಗ ಇದ್ದಾನಲ್ಲ, ಅವನು ಈ ವರ್ಷದ ಪರೀಕ್ಷೆಯಲ್ಲಿ ಅವನ ತಲೆ ಕೆಳಗಾಗಿ ಬಿಟ್ಟಿತು. ಅಂದ್ರೆ ಅಂದ್ರೆ ಏನಂದ್ರೆ ಫಸ್ಟ್ ಕ್ಲಾಸ್ ಫೇಲ್ ಆಗಿದ್ದಾನಂತ ತಿಳ್ಕೊಂಡ್ಬಿಡಿ. ಏನು? ನಮ್ಮ ಸೌಕರ್ಯ ಸಿದ್ದಪ್ಪನ ಮಗ ಬೇಲಾನೇ ಅದು. ಅಣ್ಣ, ನೀನಿಟ್ಟುಕೊಂಡಿರುವಂತ ನಂಬಿಕೆನೇ ಅಂತದಣ್ಣ. ಯಾಕಂದರೆ ಅವರು ಭಾರಿ ಶ್ರೀಮಂತರು. ಅವರು ಪೇಪರ್ ಮೇಲೆ ನಂಬರ್ ಹಾಕಿ ಬಂದ್ರೆ ಸಾಕು, ಅವರ ರಿಸಲ್ಟ್ ಪಾಸ್ ಆಗಿ ಬಿಡುತ್ತೆ. ಯಾಕಂದರೆ ಲಕ್ಷ ಲಕ್ಷ ಲೆಕ್ಕ ಹಾಕದೆ ಅವರು ತಮ್ಮ ರಿಸಲ್ಟ್ಗಾಗಿ ಹಣವನ್ನ ಸುರಿತಾರೆ ಅಣ್ಣ, ಹಣವನ್ನ ಸುರಿತಾರೆ. ಅದೇ ನಿನ್ನ ನಂಬಿಕೆಯೇ ಸುಳ್ಳಾಗಿಸುತ್ತಣ್ಣ. ಶ್ರೀಮಂತರ ಆಟ ಹೇಗಾದ್ರೂ ನಡೆಯುತ್ತೆ ಬಿಡು. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ನಾವೇ ಇದು ಮಾಡ್ಬೇಕು ಅಣ್ಣ. ತಮ್ಮ ಶಿವಲಿಂಗನ ವಿದ್ಯೆಯ ವಿಷಯದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವೀಗಲೇ ಮತ್ತೆ ಹೋಗ್ಬೇಕು. ಇದೇನು ತಪ್ಪಲ್ರ? ಈಗ ಜಸ್ಟ್ ಬಂದಿದೆ, ಈಗ ಬಂಧುಗಳನ್ನ ಹೋಗ್ತೀನಂತ ಹೇಳ್ತಿದ್ರಲ್ಲ. ನಾನು ನೀವು ದೊಡ್ಡವರಾಗಿ ಬೆಳೆದು ಇಷ್ಟೆತ್ತರ ಬೆಳೆದಿದ್ದೀನಿ. ನಿಮ್ಮ ನೋಡಿ ನಾನು ಖುಷಿ, ನಿಮ್ಮ ಅತ್ತೆ ಖುಷಿ ಪಡಬೇಕಾಗಿತ್ತು. ಬಂದ ತಕ್ಷಣ ಹೋಗ್ತಿದ್ರಲ್ಲ, ಅತ್ತಿಗೆ ಜೊತೆ ಕೂತು ಯಾರು ಇದ್ದ ಕಷ್ಟ ಸುಖಗಳ ಮಾತು ಮಾತಾಡಿ ಕರ್ತುಂಬ ಊಟ ಮಾಡಿ ಸಂತೋಷದ ನಾಳೆ ಹೋಗ್ಬಾರ್ದೇನೋ ತಗೊಂಡ್ರೆ. ಅಣ್ಣ, ನಮ್ಮ ಅಭ್ಯಾಸ ಸಂತ ನಮಗೆ ಗೊತ್ತಣ್ಣ. ಶ್ರೀಮಂತರ ಮಕ್ಕಳಂತೆ ನಾವು ಊರಲ್ಲೇ ಕುಳಿತರೆ ನಮ್ಮ ಅಭ್ಯಾಸದ ಗತಿ ಅಂತೂ. ಅದಕ್ಕಾಗಿ ನಾವು ಈಗಲೇ ಹೋಗ್ಬೇಕಣ್ಣ. ಹಾಗಾದ್ರೆ ಖರ್ಚಿಗೆ ಹಣ ಎಷ್ಟಾದ್ರೂ ಬೇಕಲ್ಲಪ್ಪ? ಕಡಿಮೆ ನನಗೆ ಒಬ್ಬಂದೇ 50,000. ಯಾಕಂದ್ರೆ ನನ್ನದು MBBS ದೊಡ್ಡ ಗಂಡಾಂತರದ ವಿಷಯ. ಅದನ್ನು ಮುಗಿಸ್ಬೇಕಾದ್ರೆ ಕೈಯಲ್ಲಿ ಹಣ ಬಿದ್ದರೆ ಮಾತ್ರ. ಇನ್ನು ತಮ್ಮ ಶಿವಲಿಂಗ ಅವನು BA ಮೆಟ್ಟಲು ಹತ್ತುತ್ತಿದ್ದಾನೆ. ಅವನಿಗೂ ತುಂಬಾ ಹಣ ಖರ್ಚಾಗುತ್ತೆ. ಅದಕ್ಕೆ ಇಬ್ಬರನ್ನು ಓದಿಸುವುದಂದರೆ ತುಂಬಾ ಕಷ್ಟ. ಅದಕ್ಕೆ ನಾನು ಇಷ್ಟಕ್ಕೆ ಕೈ ಬಿಟ್ಟು ಬಿಡ್ತೇನೆ. ತಮ್ಮನ್ನು ಓದಿದರೆ ಸಾಕು. ಕಾಳಿಂಗ, ಆ ಮಾತು ಮಾತಾಡ್ಬಾರ್ದಮ್ಮ. ನಿಮ್ಮಿಬ್ಬರ ಓದುವ ಸಲುವಾಗಿ ಈ ನಿಮ್ಮ ಅಣ್ಣನ ಜೀವ ಮುಡುಪಾಗಿಟ್ಟಿದ್ದ
ನನಗೆಷ್ಟೇ ಕಷ್ಟ ಬರಲಿ, ಎಷ್ಟೇ ಸುಖ ಬರಲಿ, ನನ್ನ ಜೀವನ ಒತ್ತಿ ಹಾಗಾದ್ರೂ ನಿಮ್ಮಿಬ್ಬನ ಶಾಲೆ ಕಲಿಸ್ತಿರೋ ತಮ್ಮ, ಶಾಲೆ ಕಲಿಸ್ತೀನಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ನನ್ನ ತಂದೆ ನನಗೆ ಇದು ನಾವು ಮಾಡಿದ ಹಣ, ಗಳಿಸಿದ ಹಣ, ಇದು ನಾವು ಖರ್ಚು ಮಾಡಬೇಕು ನಮ್ಮೆಲ್ಲರ ಸುಖಕ್ಕಾಗಿ. ನೀನೊಬ್ಬ ದೊಡ್ಡ ಡಾಕ್ಟರ್ನಾಗಬೇಕು, ಶಿವಲಿಂಗ ಒಬ್ಬ ದೊಡ್ಡ ಆಫೀಸರ್ನಾಗಬೇಕು. ಇದೇ ನಿಮ್ಮ ಅಣ್ಣನ ಬಯಕೆ ಕಂಡು. ನೋಡು, ನಿಮ್ಮ ಅತ್ತೆಗೆ ಬಿಸಿ ಬಿಸಿ ಪ್ರಸಾದವನ್ನು ಅಡಿಗೆ ತಯಾರು ಮಾಡಿದ್ದಾರೆ. ಪ್ರಸಾದ ತೆಗೆದುಕೊಂಡು ನಿಮಗೆ ಊಟ ಮಾಡಿ ಹೋಗಿರುತ್ತೆ. ಆಮೇಲೆ ನಿಮಗೆ ಎಷ್ಟು ಹಣ ಬೇಕು ಅಷ್ಟು ನಾನು ಕೊಟ್ಟು ಕಳಿಸ್ತೀನಿ. ನಾನು ಇನ್ನೂ ಓದ್ತೀನಿ, ಯಾಕೆ ಚಿಂತೆ ಮಾಡ್ತಿರ್ತೀನಿ. ಅಣ್ಣ ಆಯ್ತಣ್ಣ, ಅತ್ತಿಗೆ ಬನ್ನಿ ಹೋಗೋಣ, ಊಟ ಮಾಡೋಣ. ನಮ್ಮ ಈ ಜೀವನ ಕಷ್ಟ ಸುಖ ಕೆಲವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ನಮ್ಮ ಸಂಸಾರ